ಇಲ್ವಾ? ಎಸ್, ಸಮತಾ ಸೈನಿಕ ದಳದ ಶತಮಾನೋತ್ಸವದಲ್ಲಿ 75ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಾಗಿ ನಾವು ಒಂದು ಘೋಷಣೆ ಮಾಡ್ತೇವೆ. ಇಡೀ ಭಾರತ ದೇಶದಲ್ಲಿ ಯಾವುದೇ ಜಾತಿ ವರ್ಗ ಇರಬಾರದು. ಇಡೀ ಜಗತ್ತೇ ದೈವ ಸಮಾನರಾಗಿ ಕಾಣ್ತಾ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಯಾರ ಕಟ್ಟದ ಇವನು ಯಾರ ಕಟ್ಟದ ಅನ್ನೋ ಪ್ರಶ್ನೆನೇ ಇಲ್ಲ. ನಮ್ಮೆಲ್ಲರಿಗೂ ಮಾದರಿ ಆಗ್ಬೇಕಾಗುತ್ತೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14, 1956 ಆ ಭಿಕ್ಕು ಸಂಘಕ್ಕೆ ಶರಣಾಗಿ ಆ ದಾರಿಯಲ್ಲಿ ಎಲ್ಲರೂ ಮುಂದುವರೆಯಬೇಕು ಅಂತ ಹೇಳಿದ್ರೆ, ಈ ದೇಶದಲ್ಲಿರ್ತಕ್ಕಂಥ, ಈ ರಾಜ್ಯದಲ್ಲಿರ್ತಕ್ಕಂಥ, ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ದಲಿತ ಸಂಘಗಳಿಗೆ ಆ ಸಂದೇಶ ಬೇಕಾಗಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸಮತಾ ಸೈನಿಕರಿಗೂ ದಲಿತ ಸಂಘಗಳಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. DSS ನ ಉಲ್ಟಾ ಹೆಸರೇ ಬ್ರಹ್ಮಾಂಡ. ಈ ಬ್ರಹ್ಮಾಂಡದಿಂದಲೇ ಸಕಲ ಜೀವರಾಶಿಗಳು ಉತ್ಪತ್ತಿಯಾಗಿದೆ. ನಮ್ಮ ಧರ್ಮಶಾಸ್ತ್ರದಲ್ಲಿ 84 ಲಕ್ಷ ಜೀವರಾಶಿಗಳು ಜೀವನ ಮಾಡ್ತಾ ಇದ್ದಾವೆ ಈ ಭೂಮಿ ಮೇಲೆ ಅಂತ ಹೇಳ್ತಾರೆ. ಅವೆಲ್ಲವೂ ಸಹ ಈ ಪಂಚಭೂತಗಳಿಂದಲೇ ಉತ್ಪತ್ತಿಯಾಗಿದೆ. ಭೂಮಿ, ನೀರು, ಅಗ್ನಿ ಮತ್ತು ಗಾಳಿ, ಆಕಾಶ, ಬಯಲಿಲ್ಲ ಅವುಗಳು ಉತ್ಪತ್ತಿಯಾಗಿರೋದ್ರಿಂದ ಅವೆಲ್ಲವುಗಳಿಗೂ ಸಹ ಹಕ್ಕು ಆ ಜೀವಿಗಳಿಗಿದೆ. ಅಂದ್ರೆ ಸರ್ವರಿಗೂ ಸಮಬಾಳು ಎನ್ನುವಂತಹ ತತ್ವವನ್ನು ಈ ಭೂಮಿ ಮೇಲೆ ಅದಕ್ಕಾಗಿ ಹೋರಾಟವನ್ನು ಮಾಡಿದವರು ಮೊದಲು ಬುದ್ಧ. ನಂತರದಲ್ಲಿ ಯಥಾಸ್ಥಿತಿ ಮನುವಾದಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಬಂಡವಾಳಶಾಹಿಗಳು ಆಗುವಂತ ವಸ್ತುಗಳಲ್ಲ. ಬಳಕೆ ಆಗುವಂತವ್ರು ಇವತ್ತು ಅವ್ರ ಜೊತೆಗಿದ್ದಾರೆ. ಬಳಕೆ ಆಗೋದಿದ್ದಿದ್ರೆ ನಾವು ಇವತ್ತು ಅವ್ರ ಜೊತೆಗೆ ಇರ್ಬೇಕಾಗಿತ್ತು. ಯಾಕೆ ನಮ್ಮನ್ನ ಬೇರೆ ಬರೀ ವೆಂಕಟರಮಣಪ್ಪನ್ನ ಏನು ಟೀಕಿಸರು ಮತ್ತೊಂದು ಅಂತಲ್ಲ, ಯಾರನ್ನೇ ಜನಪರ ಲೀಡ್ರನ್ನ ಟೀಕಿಸೋದು, ಅನಾವಶ್ಯಕವಾಗಿ ಅವ್ರನ್ನ ಅವಮಾನಿಸುವಂಥದ್ದು ಇತ್ತು ಅಂದ್ರೆ ಅಂತವ್ರು ಅವ್ರ ಜೊತೆಗೆ ಇರ್ತಾರೆ ಹೊರತು ನಮ್ಮ ಜೊತೆಗೆ ಇರಕ್ಕಾಗಲ್ಲ. ಹೀಗಾಗಿ ನಾವು ಬಳಕೆ ಆಗ್ತೀವಿ. ಸಮತಾ ಸೈನಿಕ ದಳದ ಕಾರ್ಯಕರ್ತರು, ಲೀಡರ್ಗಳು ಅವರ ಇಚ್ಛಾನುಸಾರ ನಾವು ಬಳಕೆ ಆಗ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಅಂತದ್ ಏನಿದ್ರು ಅವ್ರ ಜೊತೆಗೆ ಇರುವಂತವ್ರೆ. ನನಗೆ ಗೊತ್ತಿದೆ ಪ್ರದೀಪ್ ಅವರು ಯಾಕೆ ಈ ಮಾತನ್ನ ಹೇಳಿದ್ರೆ, ಅವ್ರ ಜೊತೆಗೆ ಇರ್ತಕ್ಕಂಥ ಕಿವಿಯಲ್ಲಿ ಓದುವಂತ ಅವ್ರ ಮಾತು ಕೇಳ್ಕೊಂಡು ಇವತ್ತು ಕೆಟ್ಟ ಮನುಷ್ಯರಾಗಿದ್ದಾರೆ. ಹೀಗಾಗಿ ಅವ್ರ ಕ್ಷಮೆ ಕೇಳದೆ ನಾವು ಕ್ಷಮಿಸಕ್ಕಾಗಲ್ಲ ಸರ್. ಮತ್ತೆ ಏನು ರಾಜಾ ಸೈನಿಕ ದಳ ಒಂದು ಸಾಂಸ್ಕೃತಿಕ ಸಂಘಟನೆ. ಅದೊಂದು ಶಿಸ್ತನ್ನ ಕಾಪಾಡೋದಕ್ಕೆ, ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡೋದಕ್ಕೆ ಒಂದು ವಾಲಂಟರಿ ಆರ್ಗನೈಸೇಷನ್. ಆ ಆರ್ಗನೈಸೇಷನ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಧಿಕಾರಕ್ಕೆ ಬರಬೇಕು ಏನೆಲ್ಲ ತಯಾರಿ ಮಾಡಬೇಕು ಅದನ್ನ ಬ್ಯಾಕ್ ಗ್ರೌಂಡ್ ಮಾಡ್ತಾ ಇರ್ತಾರೆ. ಸಮತಾ ಸೈನಿಕ ದಳ ಬಹಿರಂಗವಾಗಿ ರಾಜಕೀಯಕ್ಕೆ ಬರಲ್ಲ. ಆದ್ರೆ ರಾಜಕೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ಸಿದ್ಧಾಂತವನ್ನ ಒಂದು ರಾಜಕೀಯ ಪಕ್ಷದ ಮೂಲಕ ಮಾಡೋದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಚಿಕ್ಕಬಳ್ಳಾಪುರ ಮತಕ್ಷೇತ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ಶಕ್ತಿ ಏನು ಅಂತ ಮುಂದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ವಿಧಾನಸಭಾ 2028ರಲ್ಲಿ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅದರ ಶಕ್ತಿ ಪ್ರದರ್ಶನ ತೋರಿಸ್ತೀವಿ. ಗೆಲ್ತೀವಿ. ವಿಧಾನಸೌಧ ಪ್ರವೇಶ ಮಾಡ್ತೀವಿ. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗಳ ಸದಸ್ಯರನ್ನ ನಾವು ಆಯ್ಕೆ ಮಾಡ್ತೀವಿ. ನಾವು ಇವತ್ತು ನಮ್ಮ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿದ್ದಾರೆ, ನಾನು ರಾಜ್ಯ ಮಟ್ಟದಲ್ಲಿದ್ದೇನೆ ಮತ್ತು ರಾಷ್ಟ್ರೀಯ ಕಮಿಟಿಯಲ್ಲೆಲ್ಲ ಸಹ ಇದ್ದೇನೆ. ಜಿಲ್ಲಾ ಮಟ್ಟದ ನಾಯಕರಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ನಾಯಕರಾಗಿರ್ಬೋದು, ಯಾರೇ ಆಗಲಿ ಅವ್ರಿಲ್ಲ ಅಂದಿದ್ರೆ ಬಹುಶಃ ನಾವು ಇದು ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ. ಅವರನ್ನು ನೆನೆಸ್ಕೊಳ್ಳೋದು ನಾವೇ ಅಂತ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾವು ನೆನೆಸ್ಕೋಬೇಕು. ಆದ್ರೆ ಕೆಲವರು ಅದನ್ನ ಎಲ್ಲ ಒಂದ್ ಕಡೆ ಆಫೀಸ್ಗಳಿಗೆ ಸೀಮಿತ ಮಾಡ್ಕೊಂಡು ಫೋಟೋಗೆ ಯಾರೋ ಫೋಟೋ ಎತ್ಕೊಂಡು ನಾನೇ ಅಂಬೇಡ್ಕರ್ ವಾದಿ ಅನ್ನೋದ್ರ ಮೂಲಕ ನೋಡಿಸ್ತಾರೆ. ಅದಲ್ಲ, ಎದೆಯಲ್ಲಿ ಇರ್ಬೇಕು.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾಗೃತಿ ಜಾಥಾ ನಮ್ಮ ಸರ್ಕಾರದವ್ರು ಮಾಡಿದ್ರು. 110 ಕೋಟಿ ಖರ್ಚು. ಜಾಗೃತಿ ಜಾಥಾದಿಂದ ನಮ್ಮೂರು ಜಾಗೃತರಾಗಲ್ಲ. ಸಂವಿಧಾನ ಆಶಯಗಳು ಏನು ಹೇಳುತ್ತೆ ಅಂದ್ರೆ ಬಡವರಿಗೆ, ಬಗ್ಗರಿಗೆ, ದಲಿತರಿಗೆ, ಎಲ್ರಿಗೂ ಸಹ ನಿರ್ಗತರಿಗೆ ಮನೆ ಕೊಡೋದು, ನೀರು ಕೊಡೋದು, ವಿದ್ಯೆ ಕೊಡೋದು. ಇದ್ರ ಮೂಲಕ ಸಂವಿಧಾನ ಆಶಯಗಳನ್ನ ಎತ್ತಿಗೆ ಹಿಡಿಬೇಕು. ಹೊರತು ಸಂವಿಧಾನ ಜಾಗೃತಿ ಜಾಥಾಗಳು ಮಾಡೋದ್ರ ಮೂಲಕ ಅದರಿಂದ ನಾವು ಆಗ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ. 110 ಕೋಟಿ ಖರ್ಚು. ಆ 110 ಕೋಟಿಯಿಂದ ಎಷ್ಟು ಜನ ಬಡವರು ಇವತ್ತು ಮೇಲೆ ಬರ್ತಾ ಇದ್ರು. ಅಥವಾ ಹಿಂದಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಯೋಚನೆ ಮಾಡಬೇಕು, ಸರ್ಕಾರದವರು ಯೋಚನೆ ಮಾಡಬೇಕು. ಈ ದಿನ 25ನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ. ಯಾರಾದ್ರೂ ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಅಂತ ಕೇವಲ ನಾಮಕಾವಸ್ಥೆಗೆ ಮಾಡೋದು ವಿಜೃಂಭಣೆಯಿಂದ ಅವ್ರಿಗೆ ಒಂದು ನಮನ ಸಲ್ಲಿಸುವಂತ ಕಾರ್ಯಕ್ರಮ ಪ್ರತಿಯೊಬ್ಬ ನಾಯಕರು ಮಾಡ್ಬೇಕು. ಕೆಲವರು ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರನ್ನ ಟೀಕೆಯನ್ನು ಮಾಡಕ್ಕೆ. ನಾವು ಸಮತಾ ಸೈನಿಕ ದಳ 100 ವರ್ಷಗಳು ನಾವು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತೀವೋ, ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ಸಂಘಟನೆಗೂ ಸಹ ಅಷ್ಟೇ ಗೌರವ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾನು ಈ ಮೀಡಿಯಾದ್ರ ಮೂಲಕ ಹೇಳ್ತಾ ಇದ್ದೇನೆ, ಸಮತಾ ಸೈನಿಕ ದಳದವರು ಎಲ್ಲೇ ಆಗ್ಲಿ, ಯಾವುದೇ ವಿಚಾರವಾಗಲಿ ಸಂವಿಧಾನದ ವಿರುದ್ಧ ನಡೆಕೊಂಡಂತ ಒಂದೇ ಒಂದು ನಿದರ್ಶನ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಯಾವ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸ್ತಾರೆ ಅಂದ್ರೆ, ಡಿಸೆಂಬರ್ 6ನೇ ತಾರೀಕು, ಬರುವ ಮುಂದಿನ ತಿಂಗಳ 6ನೇ ತಾರೀಕು ಚೈತ್ಯ ಭೂಮಿಗೆ ಹೋದ್ರೆ ಕೋಟ್ಯಾಂತರ ಜನ ಭೀಮ ಸೈನಿಕರು ನಿಮ್ಗೆ ಕಾಣ್ತಾರೆ. ಅಲ್ಲಿ ಹೋದ್ರೆ ಪರಿವರ್ತನೆ ಆಗುತ್ತೆ ನಿಮ್ಮ ಮನಸ್ಸು. ಸಮತಾ ಸೈನಿಕ ದಳದ ಕಾರ್ಯಕರ್ತರು, ಭೀಮ ಸೈನಿಕರು ಯಾವ ತರ ಇದ್ದಾರೆ ಅಂತ ಹೇಳಿದ್ರೆ, ಅಕ್ಟೋಬರ್ 14ನೇ ತಾರೀಕು ನಾಗ್ಪುರಕ್ಕೆ ಹೋದ್ರೆ ದೀಕ್ಷಾ ಭೂಮಿಗೆ ಗೊತ್ತಾಗುತ್ತೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭೂಮಿ ದೀಕ್ಷಾ ಯಾವ ತರ ಇರುತ್ತೆ ಅಂತ. ಸಮತಾ ಸೈನಿಕ ದಳದ ಕಾರ್ಯಕರ್ತರು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭೀಮ ಸೈನಿಕರು ಯಾವ ತರ ಇರ್ತಾರೆ ಅಂತ ಹೇಳಿದ್ರೆ, ನಮ್ಮ ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟೂರಾದಂತ ಮಹು ಹೋದ್ರೆ ಗೊತ್ತಾಗುತ್ತೆ.